ಸ್ನೇಹಿತರೆ, ನಾನು ನಿಮ್ಮ ಲಾವಣ್ಯ. ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಗುಡ್ ಫ್ರೈಡೇ ಮತ್ತು ಈಸ್ಟರ್ ಹಬ್ಬದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಗುಡ್ ಫ್ರೈಡೇ ಕ್ರಿಶ್ಚಿಯನರಿಗೆ ಒಂದು ಪ್ರಮುಖ ಹಬ್ಬವಾಗಿದೆ. ಇದು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ ದಿನವನ್ನು ನೆನಪಿಸುತ್ತದೆ. ಗುಡ್ ಫ್ರೈಡೆಯನ್ನು ಸಾಮಾನ್ಯವಾಗಿ ಈಸ್ಟರ್ ಭಾನುವಾರದ ಹಿಂದಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಗುಡ್ ಫ್ರೈಡೆಯನ್ನು ದುಃಖ ಮತ್ತು ಪಶ್ಚಾತ್ತಾಪದ ದಿನವೆಂದು ಪರಿಗಣಿಸಲ್ಪಟ್ಟಿದೆ. ಕ್ರಿಶ್ಚಿಯನರು ಈ ದಿನದಂದು ಉಪವಾಸ ಮಾಡುತ್ತಾರೆ ಮತ್ತು ಪ್ರಾರ್ಥನೆ ಮಾಡುತ್ತಾರೆ. ಅವರು ಯೇಸು ಕ್ರಿಸ್ತನ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಪಾಪಗಳಿಗಾಗಿ ಕ್ಷಮೆಯಾಚಿಸುತ್ತಾರೆ. ಗುಡ್ ಫ್ರೈಡೆಯನ್ನು ಪ್ರಪಂಚದಾದ್ಯಂತ ಕ್ರಿಶ್ಚಿಯನರು ಆಚರಿಸುತ್ತಾರೆ. ಇದು ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಭಾಗವಾಗಿದೆ ಮತ್ತು ಯೇಸು ಕ್ರಿಸ್ತನ ಪ್ರೀತಿ ಮತ್ತು ತ್ಯಾಗವನ್ನು ನೆನಪಿಸುತ್ತದೆ. ಗುಡ್ ಫ್ರೈಡೆಯನ್ನು ಗುಡ್ ಎಂದು ಕರೆಯಲು ಹಲವಾರು ಕಾರಣಗಳಿವೆ. ಒಂದು ಕಾರಣವೆಂದರೆ ಈ ದಿನದಂದು ಯೇಸು ಕ್ರಿಸ್ತನು ಮಾನವ ಕುಲದ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು. ಇನ್ನೊಂದು ಕಾರಣವೆಂದರೆ ಈ ದಿನದಂದು ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದನು. ಇದು ಕ್ರಿಶ್ಚಿಯನರಿಗೆ ಭರವಸೆಯ ಸಂಕೇತವಾಗಿದೆ. ಗುಡ್ ಫ್ರೈಡೆಯನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಕೆಲವು ಕ್ರಿಶ್ಚಿಯನರು ಚರ್ಚ್ಗಳಿಗೆ ಹೋಗುತ್ತಾರೆ ಮತ್ತು ಪ್ರಾರ್ಥನೆ ಮಾಡುತ್ತಾರೆ. ಇತರರು ಉಪವಾಸ ಮಾಡುತ್ತಾರೆ ಮತ್ತು ಮಾಂಸಾಹಾರವನ್ನು ತ್ಯಜಿಸುತ್ತಾರೆ. ಇನ್ನು ಕೆಲವರು ಯೇಸು ಕ್ರಿಸ್ತನ ತ್ಯಾಗವನ್ನು ನೆನಪಿಸುವ ವಿಶೇಷ ಸೇವೆಗಳಲ್ಲಿ ಭಾಗವಹಿಸುತ್ತಾರೆ. ಗುಡ್ ಫ್ರೈಡೆ ಕ್ರಿಶ್ಚಿಯನರಿಗೆ ಒಂದು ಪ್ರಮುಖ ದಿನವಾಗಿದೆ. ಇದು ಯೇಸು ಕ್ರಿಸ್ತನ ಪ್ರೀತಿ, ತ್ಯಾಗ ಮತ್ತು ಭರವಸೆಯ ಸಂಕೇತವಾಗಿದೆ. ಯೇಸು ಕ್ರಿಸ್ತನು ಬೆತ್ಲೆಹೇಮ್ ಎಂಬ ಪಟ್ಟಣದಲ್ಲಿ ಜನಿಸಿದನು. ಆತನ ತಾಯಿಯ ಹೆಸರು ಮೇರಿ ಮತ್ತು ತಂದೆ ಜೋಸೆಫ್. ಯೇಸು ಕ್ರಿಸ್ತನು ದೇವರ ಮಗನೆಂದು ನಂಬಲಾಗುತ್ತದೆ. ಅವನು ಯಹೂದಿಯ ಪ್ರವಾದಿಯಾಗಿದ್ದನು. ಅವನು ಪ್ರೀತಿ, ಕ್ಷಮೆ ಮತ್ತು ಶಾಂತಿಯ ಸಂದೇಶವನ್ನು ಬೋಧಿಸಿದನು. ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನು ಮಾಡಿದನೆಂದು ಹೇಳಲಾಗುತ್ತದೆ. ಅವುಗಳಲ್ಲಿ ರೋಗಿಗಳನ್ನು ಗುಣಪಡಿಸುವುದು ಮತ್ತು ಸತ್ತವರನ್ನು ಪುನರುತ್ಥಾನಗೊಳಿಸುವುದು ಸೇರಿವೆ. ಯೇಸು ಕ್ರಿಸ್ತನನ್ನು ರೋಮನರು ಶಿಲುಬೆಗೇರಿಸಿದರು, ಆದರೆ ಕ್ರಿಶ್ಚಿಯನರು ಅವನು 3ನೇ ದಿನದಂದು ಸತ್ತವರೊಳಗಿಂದ ಎದ್ದನು ಎಂದು ನಂಬುತ್ತಾರೆ. ಈ ಘಟನೆಯನ್ನು ಈಸ್ಟರ್ ಹಬ್ಬದಂದು ಆಚರಿಸಲಾಗುತ್ತದೆ. ಈಸ್ಟರ್ ಒಂದು ಕ್ರೈಸ್ತ ಹಬ್ಬವಾಗಿದ್ದು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುತ್ತದೆ. ಇದು ಕ್ರಿಶ್ಚಿಯನರಿಗೆ ಅತ್ಯಂತ ಮಹತ್ವದ ಹಬ್ಬವಾಗಿದೆ. ಈಸ್ಟರ್ ವಸಂತಕಾಲದಲ್ಲಿ ಆಚರಿಸಲಾಗುತ್ತದೆ ಮತ್ತು ಇದು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಬರುತ್ತದೆ. ಈಸ್ಟರ್ ಹಬ್ಬದಂದು ಕ್ರಿಶ್ಚಿಯನರು ಚರ್ಚ್ಗಳಿಗೆ ಹೋಗುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನೆನಪಿಸಿಕೊಳ್ಳುತ್ತಾರೆ. ಅವರು ಈಸ್ಟರ್ ಮೊಟ್ಟೆಗಳನ್ನು ಹಂಚಿಕೊಳ್ಳುತ್ತಾರೆ, ಈಸ್ಟರ್ ಬನ್ನಿ ವೇಷ ಧರಿಸುತ್ತಾರೆ ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ಹಬ್ಬವನ್ನು ಆಚರಿಸುತ್ತಾರೆ. ಈಸ್ಟರ್ ಹಬ್ಬದ ಇತಿಹಾಸವು ಯೇಸು ಕ್ರಿಸ್ತನ ಕಾಲಕ್ಕೆ ಹಿಂದಿನದು. ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ 3ನೇ ದಿನದಂದು ಪುನರುತ್ಥಾನಗೊಂಡನೆಂದು ನಂಬಲಾಗಿದೆ. ಈ ಘಟನೆಯನ್ನು ಕ್ರಿಶ್ಚಿಯನರು ಈಸ್ಟರ್ ಹಬ್ಬದಂದು ಆಚರಿಸುತ್ತಾರೆ. ಈಸ್ಟರ್ ಹಬ್ಬವು ಪ್ರಪಂಚದಾದ್ಯಂತ ಕ್ರಿಶ್ಚಿಯನರಿಗೆ ಒಂದು ಪ್ರಮುಖ ಹಬ್ಬವಾಗಿದೆ. ಇದು ಭರವಸೆ, ಸಂತೋಷ ಮತ್ತು ಹೊಸ ಜೀವನದ ಸಂಕೇತವಾಗಿದೆ. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈಸ್ಟರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಲಾದ ಒಗಟು ಹೀಗಿತ್ತು: ನಾನು ಬೆಳಿಗ್ಗೆ 4 ಕಾಲುಗಳ ಮೇಲೆ ನಡೆಯುತ್ತೇನೆ, ಮಧ್ಯಾಹ್ನ 2 ಕಾಲುಗಳ ಮೇಲೆ ನಡೆಯುತ್ತೇನೆ ಮತ್ತು ಸಂಜೆ ಊರುಗೋಲಿನ ಸಹಾಯದಿಂದ 3 ಕಾಲುಗಳ ಮೇಲೆ ನಡೆಯುತ್ತೇನೆ. ನಾನು ಏನು? ಉತ್ತರ: ಅದು ಮನುಷ್ಯ. ಮಗು 4 ಕಾಲುಗಳ ಮೇಲೆ ತೆವಳುತ್ತದೆ, ವಯಸ್ಕ 2 ಕಾಲುಗಳ ಮೇಲೆ ನಡೆಯುತ್ತಾನೆ ಮತ್ತು ವೃದ್ಧನು ಊರುಗೋಲಿನ ಸಹಾಯದಿಂದ 3 ಕಾಲುಗಳ ಮೇಲೆ ನಡೆಯುತ್ತಾನೆ. ಇದಕ್ಕೆ ಸರಿಯಾದ ಉತ್ತರ ನೀಡಿದವರು
ರವಿಕುಮಾರ್ ಚೆನಾಲಿ, ವಿಶ್ವನಾಥ್, ಮಹೇಶ್ ಪಿ ರಾನಾನಿ, ಅಮ್ಜದ್ ಡೇಲ್ವಿ, ಮಂಜುನಾಥ್ ವಿಆರ್ ಮತ್ತು ಜ್ಯೋತಿ ಎಸ್ ಕಾಂಚನ್. ಇಂದಿನ ಒಗಟು ಹೀಗಿದೆ: ನಾನು ಬೆಳಕಿಗಿಂತ ವೇಗವಾಗಿ ಓಡುತ್ತೇನೆ, ಆದರೆ ನನ್ನಲ್ಲಿ ಕಾಲುಗಳಿಲ್ಲ, ನಾನೇನು? ಮತ್ತೊಮ್ಮೆ, ನಾನು ಬೆಳಕಿಗಿಂತ ವೇಗವಾಗಿ ಓಡುತ್ತೇನೆ, ಆದರೆ ನನ್ನಲ್ಲಿ ಕಾಲುಗಳಿಲ್ಲ, ನಾನೇನು? ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.